ಮದ್ದೂರಿನಲ್ಲಿ ಈಗ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಾ ಇದೆ, ಮೆರವಣಿಗೆ ನಡೀತಾ ಇದೆ, ಒಂದು ಸಾಮೂಹಿಕ ಗಣೇಶ ವಿಸರ್ಜನೆ ನಡೀತಾ ಇದೆ. ಸೊ ಹಿಂದೂಗಳಿಗೆ ಯಾಕೆ ನಿರ್ಬಂಧ, ಮುಸ್ಲಿಮರಿಗೆ ನಿರ್ಬಂಧ ಇಲ್ವಾ? ವಿಪಕ್ಷ ನಾಯಕ ಅಶೋಕ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್ಕಾರಕ್ಕೆ. ಅವರು ದಿನ ಮೈಕಲ್ಲಿ ಬಡಿದುಕೊಳ್ತಾರೆ, ಯಾಕೆ ಕೇಳಲ್ಲ ನೀವು ಅವರನ್ನ? ನಾವು ಯಾರ ಮಕ್ಕಳು, ಎಲ್ಲಿಂದ ಬಂದಿದ್ದೇವೆ ಅಂತ ಅಶೋಕ್ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಒಂದು ಬುರುಡೆನೂ ಕೂಡ ಸಿಗಲಿಲ್ಲ. ಧೈರ್ಯ ಇದ್ರೆ ಮಸೀದಿಯಲ್ಲಿ ಹೋಗಿ ಅಗೇರಿ ನೋಡೋಣ, ಸರ್ಕಾರಕ್ಕೆ ಸವಾಲೆಸ್ತಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಗಣೇಶ ತಡೆದ್ರು ಅದಕ್ಕೆಲ್ಲ ನಾವು ಒಟ್ಟಿಗೆ ಸೇರಿಬಿಟ್ಟಿದ್ದೀವಿ. ನಾವೆಲ್ಲ ಮಾಡ್ತಾರೆ ನಮ್ಮನ್ನ ಬಿಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರರು ಕೂಡ ಇವತ್ತು ನಮ್ಮ ಜೊತೆ ಮೆರವಣಿಗೆಯಲ್ಲಿ ಬಂದಿದ್ರು. SC ST ಒಂದು ದಲಿತ ಇದ್ರದ್ದು ಹಿಂದುಳಿದವರದ್ದು ಒಂದು ಸಭೆ ಇದೆ ಅಂತ ಅವರು ಹೋಗಿದ್ದಾರೆ. ನಾವೆಲ್ಲ ಒಟ್ಟಿಗೆ JDS ಅವರು ಎಲ್ಲ ಮುಖಂಡರು ಬಂದಿದ್ದಾರೆ. ನಾವೆಲ್ಲ ಒಟ್ಟಾಗಿರ್ತೀವಿ, ಆರು ಜೇನ್ ಅಂತ ಇರ್ತೀವಿ. ನಾವು ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರ್ಬಲ ಸರ್ಕಾರ, ಮುಸ್ಲಿಮರ ಪರವಾಗಿ, ಮುಲ್ಲಾಗಳ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತುವುದು, ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಸಂದೇಶವನ್ನು ಇವತ್ತು ನಾವು ಕೊಡಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿರೋದು. ಒಂದು ಮಾತು ನಾನು ಕೊನೆಯದಾಗಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾವು ಎಚ್ಚರಿಕೆ ತಪ್ಪಬಾರದು. ಇವತ್ತು ಹಿಂದೂಗಳು ಹೆಣ್ಣು ಮಕ್ಕಳು ಬೀದಿಗಿಳಿದಿದ್ದಾರೆ. ನನ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಿದ್ರು. ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು, DC ಹತ್ರ, SP ಹತ್ರ, AC ಎಲ್ಲರೂ ಬಂದಿದ್ರು ಅಧಿಕಾರಿ. ಅವ್ರು ಹೇಳಿದ್ರು, ಮೊದಲ ಬಾರಿಗೆ ಹೆಣ್ಣು ಮಕ್ಕಳು ಬೀದಿ ಇಳಿದು ಪ್ರತಿಭಟನೆಗೆ ಬಂದಿದ್ರು. ಇದೇನ್ ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯನವರೇ ಇದ್ರೆ ಬರದ್ ಮಾಡ್ಕೊಳ್ಳಿ. ಹೇಳ್ತೀನಿ, ಗಣಪತಿ ಹಬ್ಬನ ಬ್ಯಾನ್ ಮಾಡಕ್ ಬಿಡ್ತಾರೆ. ಗಣಪತಿ ಹಬ್ಬವನ್ನ ಬ್ಯಾನ್. ಈಗ DJ ಬ್ಯಾನ್, ಈಗೇನು DJ ಬ್ಯಾನ್. ಈಗ ಚಿತ್ರದುರ್ಗದಲ್ಲಿ DJ ಬ್ಯಾನ್ ಆಗಿದೆ. DJ ಬ್ಯಾನ್ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬ್ಯಾನ್ ಮಾಡಿದ್ದಾರೆ. ಮುಂದೆ ಗಣೇಶನ ಹಬ್ಬನ ಬ್ಯಾನ್ ಮಾಡಿದ್ದಾರೆ. ಈ ಎಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ನಾವು ವಿಧಾನಸಭೆ ಒಳಗಡೆನೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಚಡಿಗಟ್ಟನ್ನು ಕೊಟ್ಟಿದ್ದೀವಿ. ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟವನ್ನ ಮಾಡಿದ್ದೀರಾ. ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಮ್ಮ ಹೋರಾಟ ಮದ್ದೂರಿಗೆಲ್ಲ ಬಂದಿರೋದು ಇವತ್ತು. ಎಲ್ಲಿ? ಉತ್ತರ ಪ್ರದೇಶ, ಡೆಲ್ಲಿ, ಎಲ್ಲ ಕಡೆ ಎಲ್ಲ ಚಾನಲ್ ಅವರು ಬಂದಿದ್ದಾರೆ. ಆಲ್ ಇಂಡಿಯಾ ಚಾನಲ್ ಇವತ್ತಾಗಿದೆ. ಇವತ್ತು ಹಿಂದೂ ಧ್ವಜ ಮಂಡ್ಯದಿಂದ